ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯದ 29ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಅರ್ಧಗೋಳಾಕಾರದ ಬಲೂನ್ನ ತ್ರಿಜ್ಯವು ಗಾಳಿ ತುಂಬಿದಾಗ 6 ಸೆಂಟಿಮೀಟರ್ ನಿಂದ 12 ಸೆಂಟಿಮೀಟರ್ಗೆ ಹೆಚ್ಚಾಗುತ್ತದೆ. ಎರಡೂ ಸಂದರ್ಭಗಳಲ್ಲಿ ಬಲೂನ್ನ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಆಯ್ಕೆ ಎ 1:4, ಆಯ್ಕೆ ಬಿ 1:3, ಆಯ್ಕೆ ಸಿ 2:3, ಆಯ್ಕೆ ಡಿ 2:1. ಸೊ ಇಲ್ಲಿ ಗೋಳದ ಮೇಲ್ಮೈ ವಿಸ್ತೀರ್ಣದ ಸೂತ್ರ A is equal to 4 pi r square. Okay. So ಆರಂಭಿಕ ಮೇಲ್ಮೈ ವಿಸ್ತೀರ್ಣ A1 ಇಂದ ಅಂತಿಮ ಮೇಲ್ಮೈ ವಿಸ್ತೀರ್ಣ A2. ಸೊ ಇಲ್ಲಿ 4 pi, ಇಲ್ಲಿ ಏರಿಯಾ A1 ನ ತ್ರಿಜ್ಯ ಏನಾಗತ್ತೆ ಹೇಳಿ, ಅರ್ಧಗೋಳದ ಬಲೂನ್ನ ತ್ರಿಜ್ಯವು. ಸೊ ಇಲ್ಲಿ ಒಂದು ಅರ್ಧಗೋಳಾಕಾರದ ಬಲೂನ್ನ ತ್ರಿಜ್ಯವು ಗಾಳಿ ತುಂಬಿದಾಗ ಎಷ್ಟಾಗತ್ತೆ, 6 ಸೆಂಟಿಮೀಟರ್ ನಿಂದ 12 ಸೆಂಟಿಮೀಟರ್ಗೆ ಹೆಚ್ಚಾಗತ್ತೆ. ಸೊ ಹಾಗಾದ್ರೆ ಆರಂಭಿಕ ತ್ರಿಜ್ಯ ಏನಿತ್ತು ಹೇಳಿ, R1 ಸ್ಕ್ವೇರ್ ಡಿವೈಡೆಡ್ ಬೈ 4 pi R2 ಸ್ಕ್ವೇರ್. ಸೊ ಇಲ್ಲಿ 4 pi ಕ್ಯಾನ್ಸಲ್ ಆಗುತ್ತೆ. R1 6 ಡಿವೈಡೆಡ್ ಬೈ 12 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ R 1 6, R 2 12. ಸೊ 1/2 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 1/4 ಆಗುತ್ತೆ. ಹಾಗಾದ್ರೆ ಇಲ್ಲಿ A1 ಅನುಪಾತ A2 ಏನಾಗುತ್ತೆ ಹೇಳಿ, 1:4 ಆಗುತ್ತೆ. ಓಕೆ. ಹಾಗಾದ್ರೆ ಈ ಒಂದು ಬಲೂನ್ನ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ 1:4 ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಎ ಆಯ್ಕೆ ಸರಿಯಾಗತ್ತೆ. ಓಕೆ, ಥ್ಯಾಂಕ್ ಯು.